ಅಡ್ರೆಸ್ಗೆ ಇಲ್ಲದ ಕಡೆ ಬಿಜೆಪಿ ಖಾತೆ ತೆರೆಯುತ್ತಾ? ಕೇರಳದಲ್ಲಿ ಏನಿದು LDF ಮೈಂಡ್ ಗೇಮ್? ಬೌನ್ಸ್ ಬ್ಯಾಕ್ ಆಗುತ್ತಾ ಕಾಂಗ್ರೆಸ್? ಅಡ್ರೆಸ್ಗೆ ಇಲ್ಲದ ಕಡೆ ಬಿಜೆಪಿ ಖಾತೆ ತೆರೆಯುತ್ತಾ? ಕೇರಳದಲ್ಲಿ ಏನಿದು LDF ಮೈಂಡ್ ಗೇಮ್? ಬೌನ್ಸ್ ಬ್ಯಾಕ್ ಆಗುತ್ತಾ ಕಾಂಗ್ರೆಸ್ ಪಕ್ಷ? ಕೇರಳ ರಾಜ್ಯ ರಾಜಕೀಯದಲ್ಲಿ ಅಸಲಿಗೆ ಏನಾಗ್ತಿದೆ ಗೊತ್ತಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕೇರಳ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಘೋಷಣೆಯಾಗಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಹೀಗಾಗಿ ಕೇರಳದಲ್ಲಿ ರಾಜಕೀಯ ಜಟಾಪಟಿ ರಂಗೇರುತ್ತಿದೆ. ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಲೆಕ್ಕಾಚಾರಗಳು ನಡೆಯುತ್ತಿವೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಕೇರಳ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಡ್ರೆಸ್ಗೆ ಇಲ್ಲ. 2021ರ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಸೊನ್ನೆ ಸುತ್ತಿತ್ತು. ಆದ್ರೆ ಕಳೆದ ತಿರುವನಂತಪುರಂ ಮಹಾನಗರ ಪಾಲಿಕೆ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆದ್ದು ಬಿಗಿ ಇತಿಹಾಸ ನಿರ್ಮಿಸಿತ್ತು. ಹೀಗಾಗಿ ಈ ಸಲದ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತಕ್ಕೆ ಬೇಕಾಗಿರುವಷ್ಟು ಸೀಟುಗಳನ್ನು ಗೆಲ್ಲದಿದ್ರು ಕನಿಷ್ಠ 10 ಸೀಟಾದ್ರೂ ಗೆಲ್ಲಬೇಕು ಅಂತ ಪಣ ತೊಟ್ಟಿದೆ ಬಿಜೆಪಿ. ಇತ್ತ ಪಿಣರಾಯಿ ವಿಜಯನ್ ನೇತೃತ್ವದ LDF ಈ ಸಲ ಗೆದ್ದು ಹ್ಯಾಟ್ರಿಕ್ ಬಾರಿಸೋ ಕನಸನ್ನ ಕಾಣ್ತಿದೆ. ನಿಮ್ಗೆ ಗೊತ್ತಿರಲಿ, 140 ಕ್ಷೇತ್ರಗಳನ್ನು ಹೊಂದಿರೋ ಕೇರಳ ವಿಧಾನಸಭೆಯಲ್ಲಿ 2021ರಲ್ಲಿ LDF 62 ಸೀಟು ಗೆದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತ್ತು. ಅದೇ ರೀತಿ ಕಾಂಗ್ರೆಸ್ 21 ಸೀಟು ಗೆದ್ದಿತ್ತು. ಇತ್ತ ಬಿಜೆಪಿ ಸೊನ್ನೆ ಸುತ್ತಿತ್ತು. ಶಬರಿಮಲೆ ವಿವಾದದಿಂದ ಹಿಡಿದು ಇತ್ತೀಚಿನ ಕೇಂದ್ರದ ಯೋಜನೆಗಳವರೆಗೆ ಎಲ್ಲವನ್ನೂ ಅಸ್ತ್ರವಾಗಿ ಬಳಸಿಕೊಳ್ತಿರೋ ಕೇಸರಿ ಪಕ್ಷ LDF ಮತ್ತು UDF ನಡುವಿನ 50-50 ಆಟಕ್ಕೆ ಬ್ರೇಕ್ ಹಾಕುವ ಇರಾದೆಯಲ್ಲಿದೆ. ಆದ್ರೆ ತಿರುವನಂತಪುರಂ ಪಾಲಿಕೆ ಎಲೆಕ್ಷನ್ ನಲ್ಲಿ ಗೆದ್ದ ಬಿಜೆಪಿ ಈ ಬಾರಿ ಆಡಳಿತ ವಿರೋಧಿ ಅಲೆ ಮತ್ತು ಬಿಜೆಪಿ ಅಬ್ಬರದ ಪ್ರಚಾರವು ಫಲಿತಾಂಶವನ್ನ ಬದಲಿಸಬಹುದಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಇತ್ತ ಕಾಂಗ್ರೆಸ್ ಪಕ್ಷ ಕರ್ನಾಟಕದ ಮೂಲಕ ಕೇರಳಕ್ಕೆ ಆರ್ಥಿಕ ಸಹಾಯ ಮಾಡೋ ಮೂಲಕ ಈ ಸಲ ಹೆಚ್ಚು ಸೀಟುಗಳನ್ನ ಗೆಲ್ಲೋ ಕನಸನ್ನ ಕಾಣ್ತಿದೆ. ಆದ್ರೆ ಈ ಬಾರಿ ಅಭಿವೃದ್ಧಿ ಮತ್ತು ಭ್ರಷ್ಟಾಚಾರದ ವಿಷಯಗಳಿಗಿಂತ ಹೆಚ್ಚಾಗಿ ರಾಜ್ಯದ ಮತದಾರರನ್ನ ಕಾಡ್ತಿರೋದು ಹೆಸರಿನ ಗೊಂದಲ. ಒಂದೇ ರೀತಿಯ ಹೆಸರುಗಳನ್ನ ಹೊಂದಿರೋ ರಾಜಕೀಯ ಪಕ್ಷಗಳ ಸುನಾಮಿಯ ನಡುವೆ ಅಸಲಿ ಅಭ್ಯರ್ಥಿ ಯಾರು ಮತ್ತು ಯಾವ ಪಕ್ಷಕ್ಕೆ ಮತ ಹಾಕಬೇಕು ಅನ್ನೋದು ಮತದಾರರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದ್ರೆ ಕೇರಳದಲ್ಲಿ ಕಾಂಗ್ರೆಸ್ ಎಂಬ ಪದ ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಗೆ ಹುಟ್ಟಿಕೊಂಡ ಬಣಗಳು ಇವತ್ತು ಮತದಾರರ ತಲೆ ಕೆಡಿಸುತ್ತಿವೆ. ಕೇರಳದ ಮತಯಂತ್ರದಲ್ಲಿ ನೀವು ನೋಡಬಹುದಾದ ಕಾಂಗ್ರೆಸ್ ಪಕ್ಷಗಳ ಪಟ್ಟಿ ಹೀಗಿದೆ. UDF ಪಾಳೆಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಕೇರಳ ಕಾಂಗ್ರೆಸ್ ಜೋಸೆಫ್, ಕೇರಳ ಕಾಂಗ್ರೆಸ್ ಜಾಕೋಬ್ ಅಂತಿವೆ. ಅದೇ ರೀತಿ LDF ಪಾಳೆಯದಲ್ಲಿ ಕೇರಳ ಕಾಂಗ್ರೆಸ್ ಮಣಿ, ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷ SP, ಕಾಂಗ್ರೆಸ್ ಜಾತ್ಯತೀತ, ಜನಾದಿತ್ಯ ಕೇರಳ ಕಾಂಗ್ರೆಸ್ ಮತ್ತು ಕೇರಳ ಕಾಂಗ್ರೆಸ್ B ಅನ್ನೋ ಪಕ್ಷಗಳಿವೆ. ಹೀಗೆ ಒಂದೇ ಹೆಸರಿನ ಹಲವು ಶಾಖೆಗಳು 2 ವಿರುದ್ಧ ಮೈತ್ರಿಕೂಟಗಳಲ್ಲಿ ಹಂಚಿ ಹೋಗಿರೋದು ಮತದಾರರಲ್ಲಿ ಭಾರಿ ಗೊಂದಲ ಮೂಡಿಸಿವೆ. ಕೈಗುರುತಿಗೂ ಮತ್ತು ಕೇರಳ ಕಾಂಗ್ರೆಸ್ನ ವಿವಿಧ ಬಣಗಳಿಗೂ ವ್ಯತ್ಯಾಸ ತಿಳಿಯದೆ ಸಾಮಾನ್ಯ ಮತದಾರರು ಕಕ್ಕಾಬಿಕ್ಕಿಯಾಗುವ ಸಾಧ್ಯತೆ ಹೆಚ್ಚಿದೆ. ಇದು ಈ ಸಲದ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗುವಂತೆ ಮಾಡೋ ಸಾಧ್ಯತೆಯೂ ಇದೆ. ಸಣ್ಣ ಪಕ್ಷಗಳೇ ಇಲ್ಲಿ ಕಿಂಗ್ ಮೇಕರ್ಸ್. ಕೇರಳ ರಾಜಕೀಯದಲ್ಲಿ CPIM ಮತ್ತು ಕಾಂಗ್ರೆಸ್ ದೊಡ್ಡ ಪಕ್ಷಗಳಾದ್ರೂ ಅಧಿಕಾರ ಹಿಡಿಯಲು ಕೇರಳ ಕಾಂಗ್ರೆಸ್ನ ವಿವಿಧ ಬಣಗಳು, ಮುಸ್ಲಿಂ ಲೀಗ್ ಮತ್ತು ಸಣ್ಣ ಪಕ್ಷಗಳ ಬೆಂಬಲ ಅನಿವಾರ್ಯವಾಗಿದೆ. ಪ್ರತಿಯೊಂದು ಸ್ಥಾನವೂ ನಿರ್ಣಾಯಕವಾಗಿದ್ದು ಒಂದೊಂದು ಮತವು ಮೈತ್ರಿಕೂಟದ ಭವಿಷ್ಯವನ್ನು ನಿರ್ಧರಿಸುತ್ತವೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಕೇಂದ್ರ ಚುನಾವಣಾ ಆಯೋಗವು ಕೇರಳದ 140 ಕ್ಷೇತ್ರಗಳಿಗೆ ಏಪ್ರಿಲ್ 9ರಂದು ಒಂದೇ ಹಂತದಲ್ಲಿ ಮತದಾನ ನಡೆಸಲು ದಿನಾಂಕ ನಿಗದಿಪಡಿಸಿದೆ. ಜೊತೆಗೆ ಮೇ 4ರಂದು ಫಲಿತಾಂಶ ಹೊರಬೀಳಲಿದೆ. ಕೇರಳದ ಗದ್ದುಗೆ ಯಾರ ಪಾಲಾಗಲಿದೆ ಅನ್ನೋ ಕುತೂಹಲಕ್ಕೆ ಅವತ್ತೇ ತೆರೆ ಬೀಳಲಿದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಈ ಸಲ ಕೇರಳ ರಾಜ್ಯ ಯಾವ ಪಕ್ಷದ ಪಾಲಾಗಲಿದೆ? ಕಾಂಗ್ರೆಸ್ ಕಮಾಲ್ ಮಾಡುತ್ತಾ? ಬಿಜೆಪಿ ಟಫ್ ಫೈಟ್ ಕೊಡುತ್ತಾ? ಇಲ್ಲ ಎಡಪಕ್ಷಗಳೇ ಗೆದ್ದು ಬಿಗ್ತಾವಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.